ಗೆಳೆಯರೇ ನಮಸ್ಕಾರ. ನಂಬಿಕೆಯ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ದಕ್ಷಿಣ ಭಾರತಕ್ಕೆ ಈ ಪ್ರಕೃತಿ ನೀಡಿದ ಕೊಡುಗೆ ಅದೆಷ್ಟು. ಆ ಕೊಡುಗೆಯಲ್ಲಿ ಪ್ರಕೃತಿ ಮಡಿಲಲ್ಲಿ ಅದೆಷ್ಟು ಜೀವರಾಶಿಗಳಿಗೆ, ಕೃಷಿ ಕೈಗಾರಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ಶಾಂತವಾಗಿ ಹರಿಯುವ ಪವಿತ್ರ ನದಿಯೇ ಈ ಕಾವೇರಿ. ಭಾರತದಲ್ಲಿ ಗಂಗಾ ನದಿಯ ನಂತರ ಅತಿ ಪವಿತ್ರವಾದ ನದಿ ಎಂದು ಘೋಷಿಸಿಕೊಂಡ ಕಾವೇರಿಯಲ್ಲಿ ತುಲಾ ಮಾಸದಲ್ಲಿ ಮಿಂದೇಳುವುದರಿಂದ ಪಾಪನಾಶವಾಗುವುದೆಂದು ನಂಬಿಕೆ ಇದೆ. ಕಾವೇರಿ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿಯ ತಪಲಿನಲ್ಲಿ ಹುಟ್ಟಿ ಕೇರಳದ ಮೂಲಕ 765 ಕಿಲೋಮೀಟರ್ ಚಲಿಸಿ ತಮಿಳುನಾಡಿನ ನಾಗಪಟ್ಟಣ ಪೋಹಾ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವ ಈ ಪ್ರವಾಹಿನಿ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ 64 ಕಿಲೋಮೀಟರ್ನಷ್ಟು ಉದ್ದ ಹರಿದು ತನ್ನ ಬಯಲಲ್ಲಿದ್ದ ಅನೇಕ ರೈತರ ಮೊಗದ ಮಂದಹಾಸಕ್ಕೆ ಕಾರಣವಾಗಿ ಬಹುತೇಕ ಬೆಂಗಳೂರಿಗರ ದಾಹವನ್ನು ನೀಗಿಸಿದ್ದಾಳೆ ಈ ತರಂಗಿಣಿ. ಸರಾಸರಿ 81,115 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶಕ್ಕೆ ನೀರಣಿಸಿದ್ದಾಳೆ ಈ ಕಾವೇರಿ. ತಾನು ಹುಟ್ಟಿ ಹರಿಯುವಾಗ ತನ್ನ ಬಲದಂಡೆಯಲ್ಲಿ ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ, ಸುವರ್ಣಾವತಿ, ಅಮರಾವತಿ, ನೋಯಲ್ ಎಂಬ 6 ನದಿಗಳನ್ನು ಸೇರಿಸಿಕೊಂಡರೆ ಎಡದಂಡೆಯಿಂದ ಆರಂಗಿ, ಹೇಮಾವತಿ, ಶೀಂತ, ಅರ್ಕಾವತಿ, ಯುಗಾಚಿ, ಲೋಕಪಾಣಿಯನ್ನು ತನ್ನೊಳಗೆ ಸೇರಿಸಿಕೊಂಡು ಮುಂದೆ ಹರಿದಂತೆಲ್ಲ ಕೈಗಾರಿಕಾ ತ್ಯಾಜ್ಯಗಳನ್ನು ತನ್ನೊಡಲಲ್ಲಿ ಹೊತ್ತೊಯ್ಯುವ ಕಾವೇರಿ ಎಲ್ಲೂ ಆರ್ಭಟಿಸಲೇ ಇಲ್ಲ. ತಾನು ಹರಿಯುವಾಗ ಶ್ರೀರಂಗಪಟ್ಟಣವನ್ನು ದ್ವೀಪವನ್ನಾಗಿಸಿ, ಮತ್ತೆ ಒಂದಾಗಿ ಶಿವನ ಸಮುದ್ರವನ್ನು ಮತ್ತೆ ದ್ವೀಪವನ್ನಾಗಿಸಿ, ಗಗನಚುಕಿ ಭರಚುಕಿಯಾಗಿ ಹರಿದು ಮತ್ತೆ ಸೇರಿಕೊಂಡು ಮುಂದೆ ತಮಿಳುನಾಡಿನ ಶ್ರೀರಂಗಂ ನಗರವನ್ನು ದ್ವೀಪವನ್ನಾಗಿಸಿ ಸಂಗಮವಾಗಿ ಈ 3 ದ್ವೀಪದಲ್ಲೂ ರಂಗನಾಥ ದೇವಾಲಯವಿರುವುದು ವಿಶೇಷ. ಆದಿರಂಗ, ಮಧ್ಯರಂಗ, ಅಂತಿಮರಂಗವೆಂದು ಈ ದೇವಾಲಯವನ್ನು ಕರೆಯಲಾಗುತ್ತದೆ. ಹೊಗೇನಕಲ್ನಲ್ಲಿ ಬೋರ್ಗರೆದು ದುಮ್ಮಿಕಿ ಅದೆಷ್ಟೋ ಪ್ರವಾಸಿ ಕಣ್ಮನಗಳಿಗೆ ಸೊಬಗು ನೀಡಿದೆ ಈ ಕಾವೇರಿ. ಈ ನದಿ ಪಾತ್ರದಲ್ಲಿ ಬಹು ರಾಜಮನೆತನಗಳು ಆಳ್ವಿಕೆ ನಡೆಸಿರುವ ಕುರುಹುಗಳನ್ನು ಇತಿಹಾಸ ನಮಗೆ ನೀಡುತ್ತದೆ. ಕೊಡಗಿನಲ್ಲಿ ಹಾಲೇರಿ ರಾಜವಂಶಸ್ಥರಾದರೆ ಇಂದಿಗೂ ಕೊಡಗರಿಗೆ ಕುಲದೈವ ಕಾವೇರಿ ಮಾತೆ. ಹಾಗೆಯೇ ಮುಂದೆ ಸಾಗಿ ಶ್ರೀರಂಗಪಟ್ಟಣ ಮೈಸೂರು ರಾಜ್ಯದ ರಾಜಧಾನಿಯಾಗಿದ್ದು, ಗಂಗಾ ವಂಶಸ್ಥರ ತಲಕಾಡು, ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು, ಕೇರಳದ ಕೆಲವು ರಾಜವಂಶಸ್ಥರು ಹಾಗೂ ತಮಿಳುನಾಡಿನ ತಂಜಾವೂರು ಚೋಳರ ರಾಜಧಾನಿಯಾಗಿ ಮೊದಲು ನಾಗಪಟ್ಟಣವನ್ನು ಕಾವೇರಿ ಪಟ್ಟಣವೆಂದೇ ಕರೆಯಲಾಗುತ್ತಿತ್ತು. ಪ್ರತಿ ವರ್ಷ ತುಲಾ ಸಂಕ್ರಮಣದಂದು ನೊರೆಯಾಗಿ ಹುಕ್ಕುವ ಕಾವೇರಿ ನಮ್ಮ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿಯೇ ಸರಿ. ಈ ಕಾವೇರಿಗೆ 1902ರಲ್ಲಿ ಏಷ್ಯಾದ ಮೊದಲ ಜಲಸ್ಥಾವರವನ್ನು ಹೊಗೇನಕಲ್ನಲ್ಲಿ ಪ್ರಾರಂಭಿಸಿ ಬೆಂಗಳೂರಿಗರಿಗೆ ಬೆಳಕಾಗಿದು ಇಂದಿಗೆ ಇತಿಹಾಸವೇ ಸರಿ. ದಿನಗಳೆದಂತೆ ಕಾವೇರಿ ಕಲುಷಿತಗೊಳ್ಳುವುದು ವಿಪರ್ಯಾಸದ ಸಂಗತಿಯಾಗಿದೆ. ಇದು ಕಾವೇರಿಯ ಸಣ್ಣ ಮಾಹಿತಿ. ಇಂತಹದೇ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮರೆಯದಿರಿ ಗೆಳೆಯರೇ. ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನೀಡಬಹುದು. ಇದು ನಂಬಿಕೆಯ ಧ್ವನಿ.